ಶಿವರಾತ್ರಿ ಹಬ್ಬದ ಆಚರಣೆ ಇದರ ಬಗ್ಗೆ ಬ್ರಹ್ಮಾಂಡ ಗುರುಜಿಗಳು ನಿಮಗೆ ತಿಳಿಸ್ಕೊಡ್ತಾ ಇದ್ರು. ಶಿವರಾತ್ರಿ ಅಂದ ತಕ್ಷಣ ಜಾಗರಣೆ ತುಂಬಾ ಮುಖ್ಯವಾದದ್ದು. ಜಾಗರಣೆ ಹೇಗೆ ಮಾಡಬೇಕು? ಎಚ್ಚರವಾಗಿರ್ತಾರೆ ಎಲ್ಲರೂ, ಹೌದು, ಆದರೆ ಸರಿಯಾದ ಕ್ರಮ ಏನು ಜಾಗರಣೆ ಮಾಡೋದಕ್ಕೆ? ಗುರುಜಿ, ಇದು ಬಹಳ ಜನರ ಪ್ರಶ್ನೆ ಆಗಿರುತ್ತೆ. ನಾವು ನೋಡ್ತಿರ್ತೀವಿ, ಏರಿಯಾಗಳಲ್ಲೂ ಕೂಡ ಬೇರೆ ಬೇರೆ ಈವೆಂಟ್ಗಳನ್ನ ಆಯೋಜನೆ ಮಾಡಿರ್ತಾರೆ ಇವತ್ತಿನ ದಿನ. ಯಾಕಂದ್ರೆ ಜನ ಹೇಗೂ ಜಾಗರಣೆ ಮಾಡ್ತಾರೆ, ಒಂದು ಎಂಟರ್ಟೈನ್ಮೆಂಟ್ ಇರಲಿ ಅಂತ. ಆದರೆ ಇದು ಸರಿಯಾದ ಕ್ರಮ ಆಗತ್ತಾ? ಅಥವಾ ಜಾಗರಣೆ ಅಂತ ಅಂದರೆ ಹೇಗಿರಬೇಕು? ದೇವಸ್ಥಾನಗಳಲ್ಲಿ ಜಾಗರಣೆ ಮಾಡ್ತಾರೆ ಅಂದರೆ ಅಲ್ಲಿ ಶಿವನಾಮ ಸ್ಮರಣೆ ಇರುತ್ತೆ, ಅದು ಸೂಕ್ತ ಅಂತ ಅನ್ಬೋದು. ಬಟ್ ಇವೆಲ್ಲ ಹೇಗೆ ಅಂತ ಈ ಕ್ರಮ ಏನಾಗಿದೆ, ಈ ನಡುವೆ ರಾಜಕೀಯದವರೆಲ್ಲ ಭಾಳ ಜನ ನಿನ್ನ ಕಾರ್ಯಕ್ಕೆ ನಾನು ಹೊಣೆ ಅಂಥೇಳಿ ಎಲ್ಲರೂ ನಮ್ಮ ಕೆಲಸಕ್ಕೆ ಬೇಳೆ ಬೇಯಿಸ್ಕೊಳಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಜಾಗರಣೆ ಇರೋ ಟೈಮ್ಗೆ ಅವ್ರಿಗೂ ಜಾಗರಣೆ ಮಾಡ್ಬೋದು, ನಾನು ಒಂದಷ್ಟು ದುಡ್ಡು ಗಿಡ್ಡು ಕಾಸು ಮಾಡ್ಬೋದು, ಪ್ಲಸ್ ಎಲೆಕ್ಷನ್ ಟೈಮ್ ಬಂದಾಗ ನಿಮ್ಮ ಓಟೆಲ್ಲ ನನಗೆ ಅಂತ ಮಾಡ್ಕೋಬೋದು. ಭಾಳ ಜನ ಮಾಡ್ತಿದ್ದಾರೆ. ಬಟ್ ನಿಜ ಹೇಳಬೇಕು ಅಂದರೆ ಶಿವರಾತ್ರಿ ದಿವಸ ಆ ಕ್ಷೇತ್ರವದಲ್ಲೇ ರುದ್ರಾಭಿಷೇಕವನ್ನು ಮಾಡ್ತಾ ಇದ್ದು ಇವರೆಲ್ಲ ರುದ್ರಾಭಿಷೇಕವನ್ನು ನೋಡ್ತಾ ಇದ್ದರೆ ಭಾಳ ವಿಶೇಷ. ಉತ್ತರ ಭಾರತದಂತೂ ಎಲ್ಲ ಕಡೆನೂ ನೀವು ಶಿವರಾತ್ರಿಯನ್ನು ನೋಡಬೇಕು, ಎಲ್ಲ ಕಡೆನೂ ಅಭಿಷೇಕಗಳು ನಡೀತಾ ಇರುತ್ತೆ. ಈಶ್ವರನಿಗೆ ಈ 4 ಯಾಮಗಳ ಅಭಿಷೇಕಗಳನ್ನು ರುದ್ರಾಭಿಷೇಕ. ಶಿವರಾತ್ರಿ ಅಂದರೆ ಎಷ್ಟು ಜನ ಏನು ಮಾಡ್ತಾರೆ ಗೊತ್ತಾ, ಬೆಳಗ್ಗೆ ದರ್ಶನ ಮಾಡ್ಕೊಂಡ್ಬಿಡ್ತಾರೆ. ಕನಿಷ್ಠ ಪಕ್ಷ 5 ಲಿಂಗಗಳಾದ ದರ್ಶನ ಮಾಡಿ ಅಂತ ಹೇಳ್ತೀವಿ. 5 ಈಶ್ವರನ ದರ್ಶನ ಮಾಡಿ, ಪಂಚಭೂತಗಳು ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ಸೊ ಏನು ಹೇಳುತ್ತೆ, 12 ಜ್ಯೋತಿರ್ಲಿಂಗದಲ್ಲಿ 12 ಲಿಂಗದಲ್ಲಿ ಸೌರಾಷ್ಟ್ರ ಸೋಮನಾಥಂಚದಿಂದ ಹಿಡಿದು ಕೊನೆಯಿಂದ ಮಲ್ಲಿಕಾರ್ಜುನದವರೆಗೂ ಎಲ್ಲ ದರ್ಶನಗಳು ಆಗೋಯ್ತು. ಆದರೆ 5 ಲಿಂಗಗಳಾಗಿರ್ತಕ್ಕಂಥ ಪಂಚಭೂತಗಳು ಇಡೀ ಜಗತ್ತಲ್ಲಿ ದಕ್ಷಿಣ ಭಾರತದಲ್ಲಿ ಒಂದೇ ಕಡೆ ಇದೆ. ಅದರಲ್ಲಿ ಏನು ಅಂದರೆ ಭೂಮಿ, ಪೃಥ್ವಿಲಿಂಗ ಅಂತ ಕರಿತೀವಿ. ಕಾಂಚೀಪುರದಲ್ಲಿರ್ತಕ್ಕಂಥ ಏಕಾಂಬರೇಶ್ವರ, ಅಲ್ಲಿ ಕಂಚಿ ಕಾಮಾಕ್ಷಿನೇ ಸ್ವತಃ ಮರಳಲ್ಲಿ ಮಾಡಿರ್ತಕ್ಕಂಥ ಲಿಂಗ. 10 ಆನೆಗಳು ಬಂದು ತುಳಿದ್ರು ಆ ಮರಳು ಮುರಿದು ಹೋಗಲ್ಲ ಅಂತ, ಅದಕ್ಕೆ ಮರಳಲ್ಲೇ ಲಿಂಗವಾಗಿ ಮಾಡಿರ್ತಕ್ಕಂಥ ಪೃಥ್ವಿಲಿಂಗ ಆಗಿರ್ತಾನೆ. ಆಕಾಶಂ ಪತಿತೋ ಮಿತಾ ಗತಿ ಸಾಗರ ಸರ್ವದೇವ ನಮಸ್ಕಾರಂ ಕೇಶವಂ ಹೃದಯ ಗಜತಿ. ಆಕಾಶಲಿಂಗ ಅಂತ ಕರಿತೀವಿ. ಚಿದಂಬರದಲ್ಲಿ ಆಕಾಶ, ಅದಕ್ಕೆ ಚಿದಂಬರ ರಹಸ್ಯ ಅಂತ. ಇವತ್ತಿಗೂ ನೀನು ನೋಡಿದ್ರೆ ಏನೂ ಇಲ್ಲ ಅಲ್ಲಿ. ಆ ಏನೂ ಇಲ್ಲ ಅನ್ನೋ ಮಿಸ್ಟಲ್ಲಿ ಪರಮಾತ್ಮ ಬ್ರಹ್ಮ ಏನು ಮಾಡಿದಾನೆ, ಹಿಂಗೆ ಬಿಲ್ಪತ್ರೆ 108 ಬಿಲ್ಪತ್ರೆ ಬಂಗಾರದ್ದು ಹಿಂಗೆ ಹಾಕಿದ್ದಾನೆ ಈಶ್ವರನಿಗೆ. ಅದು ಗಾಳಿಲಿ ತೇಲ್ತಾ ಇದೆ. ಏನ ಗಾಳಿಲಿ ತೇಲ್ತಾ ಇದೆ, ಎಲ್ಲೋ ಆಣೆಗಿಣಿ ಚಕ್ಕಿಲ್ಲ, ಗಾಳಿಲಿ ತೇಲ್ತಾ ಇದೆ. ಅಲ್ಲಿ ಶ್ರೀಚಕ್ರ ಇದೆ ಹಿಂದುಗಡೆ. ಸೊ ಇದನ್ನೇ ಕರ್ಟನ್ ತೆಗೆದು ಮಹಾಮಂಗಳಾರತಿ ಮಾಡಿದ್ರೆ ಹಿಂಗೆ ಗಾಳಿಲಿ ತೇಲ್ತಾ ಇರೋ ಶ್ರೀಚಕ್ರನೋ ಈ ಬಿಲ್ಪತ್ರೆ, ಬ್ರಹ್ಮ ಹಾಕಿರೋ ಬಿಲ್ಪತ್ರೆಯನ್ನು ಯಾರು ನೋಡ್ತಾರೆ, ಇದೇ ಚಿದಂಬರ ರಹಸ್ಯ. ಇದು ಬಹಳ ವಿಶೇಷ. ನೀವು ಅಲ್ಲಿ ಹೋಗಿ ನೋಡಬೇಕು ಎಷ್ಟು ಚೆನ್ನಾಗಿದೆ ಅಂದರೆ, ಆ ಮಂಟಪ ಇಡೀ ಜಗತ್ತಿನಲ್ಲಿ ಬಂಗಾರದ ಮಂಟಪ. ಬಿಸ್ಕೆಟ್ ಸಾಲಿಡ್ ಆಗಿಲ್ವಾ, ಆ ಮಂಟಪನೇ ಸಾಲಿಡ್. ಎಷ್ಟು ಗೋಲ್ಡ್ ಅಂತ ಯಾರಿಗೂ ಗೊತ್ತಿಲ್ಲ ಇಡೀ ಜಗತ್ತಲ್ಲಿ. ಅಷ್ಟು ಮಂಟಪ ಆಕಾಶದಿಂದ ಬರುತ್ತೆ ಕೆಳಗಡೆ. ಇವತ್ತಿಗೂ 1.5 ಅಡಿ ಕೆಳಗಡೆ ಭೂಸ್ಪರ್ಶ ಇಲ್ಲ. ಇದೇ ವಿಶೇಷ ಚಿದಂಬರ ರಹಸ್ಯ. ಆಕಾಶಲಿಂಗ, ಜಲಲಿಂಗ, ಜಂಬುಕೇಶ್ವರ ಅಂತ ಜಲಲಿಂಗ. ಪಾರ್ವತಿನೇ ನೀರಲ್ಲಿ ಹೀಗೆ ಮಾಡ್ತಾಳೆ. ಆ ಕಡೆ ನಾರಾಯಣ ಅಣ್ಣ ಇರ್ತಾನೆ, ಈ ಕಡೆ ಪಾರ್ವತಿ ಈ ಕಡೆ ಬಂದು ಕಾವೇರಿ ನದಿಯಲ್ಲಿ ಆದಿರಂಗ, ಮಧ್ಯರಂಗ, ಅಂತ್ಯರಂಗ, ಶ್ರೀರಂಗಪಟ್ಟಣ, ಶಿವನ್ ಸಮುದ್ರ, ಶ್ರೀರಂಗಂ, ಈ ಕಾವೇರಿ ತೊಳ್ಕೊಂಡು ಕಾಲನ್ನ ಹೋಗಿ ಈಶ್ವರನ್ ಸೇರುತ್ತೆ. ಸಮುದ್ರ ಸೇರಕ್ಕೆ ಮೊದಲು ಪಾರ್ವತಿ ಏನು ಮಾಡ್ತಾಳೆ, ಲಿಂಗವನ್ನು ಮಾಡ್ತಾಳೆ. ಲಿಂಗ ಮಾಡೋದು ಸರ್ವಂ ಶಿವಮಯಂ ಅಂತ ಹೇಳಿ ಮಾಡಿದಾಗ ಜಂಬುಲಿಂಗೇಶ್ವರ. ಅದಕ್ಕೆ ಜಂಬುಲಿಂಗೇಶ್ವರ ನೀರು. ಇವತ್ತಿಗೂ ನೀನು ಥರ್ಮಕಾಲ್ ಥರ ಆ ಲಿಂಗವನ್ನು ಹಿಂಗೆ ಅಮ್ಮಕ್ತಾನೆ ಅರ್ಚಗ, ಒಳಗೆ ಹೋಗಿ ಥರ್ಮಕಾಲ್ ಥರ ಮೇಲಕ್ಕೆ ಬರುತ್ತೆ. ನೀರಲ್ಲೇ ಮಾಡಿರುವಂಥ ಲಿಂಗ ಆಗಿರೋದ್ರಿಂದ ಎಷ್ಟು ಲೈಟ್ ವೆಯ್ಟ್, ಅದ್ರ ಕಲ್ಲದು ಪಾರ್ವತಿನೇ ಸ್ವತಃ ಮಾಡೋದು ಜಂಬುಲಿಂಗೇಶ್ವರ ಜಲಲಿಂಗ. ಇದೆಲ್ಲ ಆಯಿತು. ವಾಯುಲಿಂಗ ಕಾಳಹಸ್ತಿನಲ್ಲಿ ಇವತ್ತು ಉಸಿರಾಡತ್ತೆ. ಕಾಳಹಸ್ತಿನಲ್ಲಿ ವಾಯುಲಿಂಗ, ಅಲ್ಲಿ ದೀಪದಲ್ಲಿ ಬತ್ತಿ ಹಾಕಿದಾರೆ ಹೊರತು ಎಣ್ಣೆ ಇಲ್ಲ. ಉಸಿರಲ್ಲಿ ಆಸಿಡಿಕ್ ಗ್ಯಾಸಸ್ ಅಲ್ಲೇ ದೀಪ ಉರಿತಾ ಇದೆ. ಅದೇ ಸತ್ಯ. ಯಾರಾದರೂ ಒಂದು 15 ರೂಪಾಯಿ ಕೊಟ್ಟರೆ ಅಂದರೆ ಎಕ್ಸ್ಟ್ರಾ ಟಿಕೆಟು ನಾವು ಹತ್ರದಿಂದ ನೋಡ್ಬೋದಾ ಅಂದರೆ 2 ಜ್ವಾಲೆ, ರಾಹು ಕೇತು 2 ಜ್ವಾಲೆಯಾಗಿ ಹೋಗ್ತಕ್ಕಂಥ ಉಸಿರು ಏನಿದೆ ಅದು ಇವತ್ತು ನೀವು ನೋಡೋದು ವಾಯುಲಿಂಗ. ಅದಕ್ಕೆ ಇಂಥ ಒಂದು ದಿವಸ, ಇಂಥ ದಿವಸದಲ್ಲಿ ಅರ್ಚಕ ಒಳಗೆ ಹೋಗಲ್ಲ. ಕಬ್ಬಣದಲ್ಲಿ ಹಿಂಗೆ ಎತ್ತು ಹಾಕ್ತಾನೆ, ಒಳಗೆ ಹೋಗ್ಬಿಟ್ರೆ ಅವ್ನು ಸುಟ್ಟು ಆ್ಯಸಿಡಿಕ್ ಗ್ಯಾಸ್ ಇದ್ದಂಗೆ ಒಬ್ಬನೇನಾದ್ರೂ ಮೋರಿಯಲ್ಲಿ ಬಿದ್ದುಬಿಟ್ರೆ ಮೈ ಕೈಲಂಗೆ ಸುಟ್ಟೋಗುತ್ತೆ. ಹಾಗೆ ಆ ಲಿಂಗದ ಗರ್ಭಗುಡಿ ಒಳಗೆ ಹೋದರೆ ಅವ್ನು ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಇಂಥ ಟೈಮ್ಗೆ ಹೋಗಲ್ಲ ಅಂತ ಇವತ್ತಿಗೂ ದೀಪ ಇರತಕ್ಕಂಥ ವಾಯುಲಿಂಗ. ಎಲ್ಲ ಲಿಂಗಗಳಾಯಿತು. ಈ ಲಿಂಗಗಳಲ್ಲಿ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ಅಗ್ನಿಲಿಂಗ ಇನ್ಯಾವುದು ತಿರುವಣ್ಣಾಮಲೈ. ಸೊ ಅಂಥ ಒಂದು ಅಗ್ನಿ ಜ್ವಾಲೆಯಲ್ಲಿರ್ತಕ್ಕಂಥವನ್ನ ಕಾಳಭೈರವ ಸ್ವರೂಪ ಅಂತ ಕರಿತೀವಿ. ಅದಕ್ಕೆ ಅವನಿಗೆ ಕಾಳಭೈರವನಿಗೆ ಅಗ್ನಿ ಸ್ವರೂಪವಾಗಿರ್ತಕ್ಕಂಥ ಕಾಳಿ ಸಮೇತವಾದ ಕಾಳಭೈರವ. ವಾರಣಾಸ್ಯಂ ಭೈರವೋ ದೇವೋ ಸಂಸಾರ ಭಯನಾಶನಂ ಅನೇಕ ಜನ್ಮ ಕೃತಂ ಪಾಪಂ ದರ್ಶನೇನ ವಿನಶ್ಯತಿ. ಇವನ್ ದರ್ಶನ ಮಾಡಿದ್ರೆ ಸಾಕು ಕಾಳಭೈರವನಿಗೆ. ಪಂಚಭೂತಗಳಲ್ಲಿ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ, ಈ 5 ಲಿಂಗ ಆಯಿತು. ಇದಕ್ಕಿಂತ ಶ್ರೇಷ್ಠವಾದ ಯಾವ್ದಾದ್ರು ಲಿಂಗ ಅಂತ ಹೇಳಿದ್ರೆ ನಿಮ್ಮ ಮಹಾಕೂಟೇಶ್ವರ ಅಂತ ನಿಂಗೆ ಹೇಳಿದೆ. ಇವತ್ತು ದಕ್ಷಿಣದ ತಪಸ್ಸು ಮಾಡ್ತಾ ಇರೋದು ಬಾಗಲಕೋಟೆಯಲ್ಲಿ ಅಂತ ಹೇಳಿತ್ತು ವಿಶೇಷತೆ. ಸೊ ಇಂಥ ಒಂದು ಮಹಾಕೂಟ ಅಂತ ಒಂದು ಮಹಾಕ್ಷೇತ್ರ. ಈ ಲಿಂಗಗಳನ್ನು ಇವತ್ತು ನೀವು ಪೂಜೆ ಮಾಡಬೇಕಾದ್ರೆ ಜಾಗರಣೆ ಮಾಡಬೇಕು. ಜಾಗರಣೆ ಅಂತ ಏನಕ್ಕೆ ಮಾಡಬೇಕು? ಅವನು 4 ಯಾಮದಲ್ಲಿ 1 ಯಾಮ ಆದರೂ ತಪಸ್ಸನ್ನು ಮಾಡತಕ್ಕಂಥ ಸಮಯದಲ್ಲಿ ನೀವುಗಳು ಮಾಡಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಜೀವನದ ಅರ್ಥ ತಿಳ್ಕೋಬೇಕು ಅಂದರೆ 9 ರಿಂದ 12. ಧರ್ಮ ಫಸ್ಟ್ ಸ್ಟಾರ್ಟಿಂಗು, 6 ರಿಂದ ಪೂರ್ತಿಯಾಗಿ ಧರ್ಮವಾಗಿ ಅಕಸ್ಮಾತ್ ಮಾಡಬೇಕು ಮಾಡೋಣ ಅಂದರೆ 6 ರಿಂದ 9 ಧರ್ಮ, ಅರ್ಥ. ಕಾಮ, ಮೋಕ್ಷ ಅಂದರೆ ಕಾಮ ಅಂದರೆ ಅಪೇಕ್ಷೆಗಳು, ಎಲ್ಲರೂ ಕಾಮಗಳೇ.
ಸೊ ಇದನ್ನೆಲ್ಲ ಹೋಗ್ಲಾಡ್ಸೋಕ್ಕೆ ಪರಮಾತ್ಮ ಸಾಕಪ್ಪ ಈ ಆಸೆಗಳು ಎಲ್ಲ ದುರಾಸೆಗಳಾಗೋಗ್ತಾ ಇದೆ. ಮನುಷ್ಯನಿಗೆ ಆಸೆಗಿಂತ ದುರಾಸೆ, ಆಸೆ ಇರಬೇಕಂತೆ ಮನುಷ್ಯ. ಅವನು ಆಸೆಯನ್ನು ಬಿಟ್ಟುಬಿಟ್ರೆ, ಆಸೆ ಇಲ್ದಿದ್ದನು ಏನು ಮಾಡ್ತಾನಂತೆ, ಮನುಷ್ಯ ಅಲ್ವಂತೆ. ಆಸೆ ಇಟ್ಕೋಬೇಕು, ದುರಾಸೆ ಇರಬಾರ್ದು. ಸೊ ಅದಕ್ಕೆ ಅಂಥ ಒಂದು ವೈಶಿಷ್ಟ್ಯ ಇದ್ದರೆ ನಿನಗೆ ಮೋಕ್ಷ ಪ್ರಾಪ್ತಿ, ಕೊನೇ ಯಾಮದಲ್ಲಿ ಮೋಕ್ಷ ಪ್ರಾಪ್ತಿ. ಯಾವಾಗ? 3 ಗಂಟೆಯಿಂದ 6 ಗಂಟೆ ಬೆಳಗಿನ ಜಾವ. ಸೊ ಅದಕ್ಕೆ ನೀವು ಅಭಿಷೇಕ ಮಾಡಬೇಕಾದ್ರೆ ಶೃಂಗೇರಿಗೆ ಹೋಗಿ, ಇಡೀ ಜಗತ್ತಲ್ಲಿ ಅಂಥ ರಸಾಯನ ಇಲ್ಲಿ ಎಲ್ಲೂ ಸಿಗಲ್ಲ ಅಂದರೆ ಅದು ಶೃಂಗೇರಿ ಜಗದ್ಗುರುಗಳು ಭಾರತೀ ತೀರ್ಥರು ಮಾಡ್ತಾರೆ, ಚಂದ್ರಮೌಳೇಶ್ವರಂಗೆ ಮಾಡ್ತಾರೆ. ವಿಧುಶೇಖರ ಭಾರತಿಗಳು ಈಗ ಚಿಕ್ಕ ಸ್ವಾಮಿಗಳಾಗಿರೋರು ಅವರೇ ಇವಾಗ ಜಗದ್ಗುರುಗಳಾಗಿದ್ದಾರೆ, ಅವರೂ ಅಭಿಷೇಕ ಮಾಡ್ತಾರೆ. ಹೆಂಗೆ ಅಂದರೆ ಎಲ್ಲಾನು ಕೊಳಗಗಳಲ್ಲಿ ಹಾಕ್ತಾರೆ. ಎಲ್ಲ ಫ್ರೂಟ್ಸ್ ಇರಲಿ, ಎಲ್ಲ ರಸಗಳಲ್ಲಿ ರಸಗಳು ಅಂದರೆ ತರಕಾರಿ ರಸಗಳು, ಹಣ್ಣಿನ ರಸಗಳು, ಹಣ್ಣುಗಳು, ಡ್ರೈ ಫ್ರೂಟ್ಸ್ ಇಷ್ಟೆಲ್ಲ ಹಾಕ್ತಾರೆ. ಕೊನೆಗೆ ಹಾಲು ಅಭಿಷೇಕ ಮಾಡಿ ಇದ್ರ ಜೊತೆಗೆ ಆ ಪಂಚಾಮೃತ ಅಭಿಷೇಕ ಮಾಡಿ ಎಳೆದ್ರೆ ಕೊನೆಗಿರ್ತಕ್ಕಂಥ ಖರ್ಜೂರದ ರಸ ಹಾಕ್ಬಿಟ್ಟು ಅದನ್ನು ಒಂದು ದೊನ್ನೆಲಿ ಹಾಕಿ ಪ್ರಸಾದ ಬೆಳಗ್ಗೆ ಕೊಡ್ತಾರೆ. ಅಂದರೆ ಯಾರು ಬೆಳಗಿನ ರಾತ್ರಿ ಜಾಗರಣೆ ಮಾಡಿರೋ ಆ ಒಂದು ದೊನ್ನೆ ತಿಂದರೆ ನೀನು ಜಲಮ್ದಲ್ಲಿ ಫ್ರೂಟ್ ಸಲಾಡ್ ಅಂಗಡಿ ಇಟ್ಬಿಡ್ಬೋದು, ಎಷ್ಟು ಚೆನ್ನಾಗಿರುತ್ತೆ ಅಂತ್ಯ. ಅಂದರೆ ಆ ಭಗವಂತನ ಮೇಲೆ ಹಾಕಿರೋದು ಅಷ್ಟು ಸ್ವಾರಸ್ಯ. ಅದಕ್ಕೆ ನೀವು ನೋಡಿ, ಸುಮ್ಮನೆ ನೀವು ಮನೇಲಿ ಮಾಡ್ಕೊಳ್ಳೋಕ್ಕೋ ದೇವರ ಮೇಲೆ ಅಭಿಷೇಕ ಮಾಡಿ ನೀವು ತಿನ್ನೋಕ್ಕೋ ಭಾಳ ವ್ಯತ್ಯಾಸ ಇದೆ. ಅದಕ್ಕೆ ಹಾಲು ಅಭಿಷೇಕ ಏನು ಹೇಳುತ್ತೆ ಅಂದರೆ 21 ಅಭಿಷೇಕಗಳಿದೆ. ದೇವ್ರ ಜ್ಞಾಪಕ ಇಟ್ಕೊಳ್ಳಿ, 21 ಅಭಿಷೇಕಗಳಲ್ಲಿ ಈಶ್ವರನಿಗೆ ತುಂಬ ಇಷ್ಟವಾದ ಅಭಿಷೇಕ ವಿಭೂತಿ ಅಭಿಷೇಕ, ಗಂಧಾಭಿಷೇಕ ತುಂಬ ಇಷ್ಟ ಅವನಿಗೆ. ವಿಭೂತಿ, ಗಂಧ. ವಿಭೂತಿ ಯಾರು ಅಭಿಷೇಕ ಮಾಡ್ತಾರೆ ನಿಮಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಹೇಳುತ್ತೆ. ಸಪರೇಟ್ ಅಭಿಷೇಕ ಮಾಡೋದು. ಪನ್ನೀರ್ ಅಭಿಷೇಕ ಮಾಡಬೇಕಾದ್ರೆ ಗಂಡ ಹೆಂಡತಿ ಬಾಂಧವ್ಯ ಭಾಳ ಚೆನ್ನಾಗಿರಬೇಕು ಅಂದರೆ ಪನ್ನೀರ್ ಅಭಿಷೇಕ ಮಾಡಬೇಕು. ಅರಿಶಿಣದಲ್ಲೇ ಅಭಿಷೇಕ ಮಾಡಬೇಕು ಅಂದರೆ ಹೆಂಡತಿ ಆರೋಗ್ಯ ಪರಿಪೂರ್ಣವಾಗಿರಬೇಕು ಅಂತ. ಕುಂಕುಮದ ಅಭಿಷೇಕ ಮಾಡಿದ್ರೆ ಮಕ್ಕಳಿಲ್ದಿದ್ದವರಿಗೆ ಸಂತಾನ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು. ದಾಳಂಬಿಯಲ್ಲಿ ವಿಶೇಷವಾಗಿ ರಸವನ್ನು ತೆಗೆದು ಅಭಿಷೇಕವನ್ನು ಮಾಡಿದ್ರೆ ಅಂದರೆ ಪೂರ್ತಿ ಅಂತ ಅಭಿಷೇಕ ಮಾಡಿದ್ರೆ ಜ್ಞಾನೋದಯ, ಜ್ಞಾನಾನಂದಮಯಂ ನಿರ್ಮಲ, ದೊಡ್ಡ ಶಿಖಾಮಣಿಗಳಾಗಿರ್ತಾರೆ ಮಕ್ಕಳು. ಅಂಥವ್ರಿಗೆ ಜ್ಞಾನಕ್ಕೆ ಆ ಪೂರ್ಣವಾಗಿರ್ತಕ್ಕಂಥ ದಾಳಿಂಬೆ ಬೀಜಗಳನ್ನು ತೆಗೆದು ಅಭಿಷೇಕವನ್ನು ಮಾಡಿ ಇವನು ಆ ಮಕ್ಕಳಿಗೆ ಆ ರಸವನ್ನು ಕೊಟ್ಟರೆ ಅಷ್ಟು ವೈಶಿಷ್ಟ್ಯತೆ. ಸೊ ಇದೆಲ್ಲ ಒಂದೊಂದು ಅಭಿಷೇಕ ಇದೆ. ಆದರೆ ಯಾರು ರುದ್ರಾಕ್ಷಿಯನ್ನು ಹಾಕಿ, ಬಿಲ್ಪತ್ರೆ ಸಮೇತ ಹಾಕಿ, ಮೂಲಿಕೆಗಳನ್ನು ಹಾಕಿ ಆ ಅಭಿಷೇಕವನ್ನು ಮಾಡಿ ಯಾರು ತಗೊಂತಾರೋ ಇಡೀ ಜನ್ಮದಲ್ಲಿ ನೀವು ಮಾಡಿದ ಪಾಪಕರ್ಮಗಳು, ನಾವು ಮಾಡಿದ ಎಷ್ಟೋ ಜನ್ಮದ ಪ್ರತಿಫಲಗಳೆಲ್ಲ ನಿಮ್ಗೆ ಸಿಗಬೇಕು ಅಂದರೆ ಅಂಥ ಒಂದು ವೈಶಿಷ್ಟ್ಯ. ಮನೇನೇ ಇಲ್ಲ ಗುರುಗಳೇ, ಏನು ಮಾಡೋದು? ಒಂದು ಸ್ವಲ್ಪ ದುಡ್ಡು ಕೂಡ ಇಲ್ಲ, ಏನು ಮಾಡೋದು? ಆಜ್ಯಂ ಸಮರ್ಪಯಂ ಅಂದರೆ ತುಪ್ಪದಲ್ಲಿ ಹಾಕಿ ಅವನಿಗೆ ಉಜ್ಬೇಕಂತೆ. ಇವತ್ತಿಗೂ ನೀವೇನಾದರೂ ಶಿವಗಂಗೆಗೆ ಹೋದರೆ ಅಂಥ ವಿಶೇಷ ಅಂದರೆ ಇಡೀ ಜಗತ್ತಲ್ಲಿ ಎಲ್ಲ ಕಡೆ ನೀವು ಏನು ಮೇಡಮ್, ತುಪ್ಪ ಬೆಣ್ಣೆ ಕಾಯಿಸಿದ್ರೆ ತುಪ್ಪ ಆಗತ್ತೆ. ಆದರೆ ಶಿವಗಂಗೆಯಲ್ಲಿ ಮಾತ್ರ ತುಪ್ಪನ ಈಶ್ವರನ್ಗೆ ಹಚ್ಚಿದ್ರೆ ಅಲ್ಲಿಂದ ವಾಪಸ್ಸು ಬೆಣ್ಣೆ ಆಗತ್ತೆ. ಇಡೀ ಜಗತ್ತಲ್ಲ ಆ ಲಿಂಗದ ಮೇಲೆ ಹಾಕಿರ್ತಕ್ಕಂಥದ್ದು ಎಲ್ಲೂ ವಾಪಸ್ ಉಲ್ಟಾ ರಿವರ್ಸ್ ಆಗಿರೋದು ಎಲ್ಲೂ ಜಗತ್ತಲ್ಲಿ ಕಣ್ಮುಂದೆ ನೋಡ್ಬೋದು. ಏನೇಳ, ತುಪ್ಪವನ್ನ ಈಶ್ವರನ್ ಹಾಕಿ ಉಜ್ಜಿದ್ರೆ ಬೆಣ್ಣೆ ವಾಪಸ್ ಬಂದ್ಬಿಡುತ್ತೆ. ಇದು ನಿಜ. ಅಂದರೆ ರಿವರ್ಸ್ ಕೇಸ್ ಆಗೋದು ಎಲ್ಲಾದ್ರೂ ಉಂಟಾ? ಅದು ಸತ್ಯ. ಅದಕ್ಕೆ ನೋಡಿ, ಸತ್ಯ, ಧರ್ಮ, ನ್ಯಾಯ, ನೀತಿ ಅಂದರೆ ಇವತ್ತಿಗೂ ಬದುಕಿದೆ ಅಂದರೆ ಜಗತ್ತಲ್ಲಿ ಎಷ್ಟೋ ಹಾನಿಯಾಗಿದೆ. ಅದಕ್ಕೆ ಶಿವಗಂಗೆಗೆ ಹೋಗಬೇಕು. ಶಿವಗಂಗೆಯಲ್ಲಿ ಅಭಿಷೇಕ ಮಾಡಿದಾಗ ಹೊನ್ನಾದೇವಿ ದರ್ಶನ ಮಾಡಬೇಕು. ಆ ಜಗನ್ಮಾತೆ ಜೊತೆ ಈಶ್ವರನಿಗೆ ಅಭಿಷೇಕ ಮಾಡಿದಾಗ ಒಂದು ದೃಷ್ಟಿ ನೋಡಿ ನೀವು, ಪ್ರತಿಯೊಂದು ಯಾಮಕ್ಕೂ ಅಭಿಷೇಕ ಮಾಡ್ತಾರೆ, ಇಷ್ಟು ತುಪ್ಪ ತಗೊಂಡು ಹಚ್ತಾರೆ, ಆ ತುಪ್ಪ ಬೆಣ್ಣೆಗೆ ವಾಪಸ್ಸಾಗುತ್ತೆ. ಇದು ನೋಡಿದ್ರೆ ಅನುಭವ ಬರ್ತೋ ಹೊರತು ಹೇಳಿದ್ರೆ ಅನುಭವಿಸೋದೇ ಇಲ್ಲ. ಆಮೇಲೆ ಎಲ್ಲರೂ ಈಶ್ವರನ ದೇವಸ್ಥಾನಕ್ಕೆ ಹೋಗ್ತೀರಾ, ಜಾಗರಣೆ ಮಾಡೋದು ಹೆಂಗೆ ಅಂದರೆ ಈಶ್ವರನಿಗೆ ಅಭಿಷೇಕ ಕೊಡಬೇಕು. ಶ್ವೇತಾ, ಹೆಂಗೆ ಅಂದರೆ ನಾವೆಲ್ಲ ಹೋಗ್ತೀವಿ, ನಾನು ಅಭಿಷೇಕ ಕೊಟ್ಬಿಟ್ಟಿದ್ದೀನಿ, ಇವತ್ತು ರುದ್ರಾಭಿಷೇಕ ಕೊಟ್ಬಿಟ್ಟಿದ್ದೀನಿ, ಕೊಟ್ಬಿಟ್ಟು ಮನೇಲಿ ಕೂರಿಸ್ಕೊಳ್ಳೋದಲ್ಲ. ಈಶ್ವರನಿಗೆ ಅಥವಾ ವಿಷ್ಣುವಿಗೆ ಅಥವಾ ಗಣಪತಿಗೆ ಅಥವಾ ಸುಬ್ರಹ್ಮಣ್ಯನಿಗೆ ಯಾರು ಕೊಟ್ಟಿದ್ರು, ಆಂಜನೇಯನ ಕೊಟ್ಟಿದ್ರು, ಅಭಿಷೇಕವನ್ನು ನೀನು ನೋಡ್ಬೇಕಂತೆ. ಅವನಿಗೆ ಬೆನ್ನ ಮೇಲೆ ಹಾಕ್ತಾ ಇದ್ದಾಗ ನಿನ್ನ ನೋವುಗಳು ಬೆನ್ನು ನೋವೆಲ್ಲ ಹೋಗುತ್ತಂತೆ. ಕೈ ಮೇಲೆ ಹಾಕ್ತಾ ಇದ್ರೆ ಕೈ ನೋವುಗಳೆಲ್ಲ ಹೋಗುತ್ತಂತೆ. ಕಾಲ ಮೇಲೆ ಹಾಕ್ತಾ ಇದ್ರೆ ಕಾಲು ನೋವುಗಳು. ಅಂದರೆ ಅದನ್ನು ಎಷ್ಟು ಚೆನ್ನಾಗಿ ನೋಡ್ತಿರೋ ನಿಮ್ಮ ದೇಹದಲ್ಲಿ ಸರ್ವ ವ್ಯಾಧಿ ನಿವಾರಣಾರ್ಥಂ ಅದನ್ನು ದರ್ಶನ ಮಾಡಬೇಕು. ಅಷ್ಟು ಚೆನ್ನಾಗಿ ಅಭಿಷೇಕ ಸಮಯದಲ್ಲಿ ನೇತ್ರ ದರ್ಶನವನ್ನು ಮಾಡಿದಾಗ ಅಭಿಷೇಕ ಪ್ರಿಯ ಶಿವ ಅವನ ಅಭಿಷೇಕವನ್ನು ದರ್ಶನ ಮಾಡಬೇಕಂತೆ. ನೀವು ಎಲ್ಲೋ ಕೂತ್ಕೊಂಡು ನೋಡಿದ್ರೆ ಪ್ರಯೋಜನ. ಅಲ್ಲಿ ಕೂತ್ಕೊಂಡು ಏನ್ರಿ ಹೊಸ ಸೀರೆನಾ, ಓ ಫಸ್ಟ್ ಕ್ಲಾಸ್, ಏನು ಪರವಾಗಿಲ್ಲ, ಬಳೆ ಎಲ್ಲ ತೊಗೊಂಡ್ಬಿಟ್ಟಿದ್ರೆ ಈಶ್ವರ ದೇವಸ್ಥಾನಕ್ಕೆ ಬಂದ್ರ, ಏನಿವತ್ತು ಚಿತ್ರಾನ್ನ ನೈವೇದ್ಯ, ಹಿಂಗೆ ಕೂತ್ಕೊಂಡು ನೀವು ಮಾತಾಡಿದ್ರೆ ಯಾವ ಶಿವ ದರ್ಶನವೂ ಆಗಲ್ಲ, ಯಾವ ವಿಶೇಷನೂ ಇಲ್ಲ. ಆಮೇಲೆ ಅಲ್ಲಿ ಕೂತ್ಕೊಂಡು ಅವ್ನು ಫಿಲ್ಮ್ ಡ್ಯಾನ್ಸ್ ಹಾಕ್ತಾನೆ, ನೀವು ಅಲ್ಲಿ ಪೂರ್ತಿಯಾಗಿ ಯಾರ್ಯಾರು ಇವೆಂಟ್ಸ್ ಮಾಡ್ತಾರೆ ಅವರೆಲ್ಲ ಹಾಕ್ಕೊಂಡು ಪಿಕ್ಚರ್ ಡ್ಯಾನ್ಸ್ ಡಮ್ ಕಡ್ಡಕ ಅಂತ. ನಿಮಗೆ ಜಾಗರಣೆ ಆಗೋಕ್ಕೆ ಏನು ಅಂದರೆ ಕಾಂಪಿಟೇಷನ್ಗೆ ಸೌಂಡ್ ಜಾಸ್ತಿ ಕೊಟ್ಟರೆ ಎದ್ದಿರ್ತೀರಾ ಅಂತ ಪೆಕ್ಕರ್ ನನ್ನ ಮಕ್ಕಳು. ಅದೆಲ್ಲ ಇಂಪಾರ್ಟೆಂಟು. ಯಾವ ಮನುಷ್ಯ ಜಾಗರಣೆಯಲ್ಲಿ ಸೈಲೆನ್ಸ್ ಆಗಿರುತ್ತೆ ಗೊತ್ತಾ, ಆವಾಗ ನೀನು ಜಾಗೃತಿ ಆಗಿರ್ತೀಯಲ್ಲ, ಒಳಗೆ ಇನ್ನರ್ ಕಾನ್ಷಿಯಸ್, ಅವತ್ತು ನಿನ್ನ ಭಗವಂತ ಹತ್ರಕ್ಕೆ ಬರ್ತಾನೆ ಹೊರತು ಇದೆಲ್ಲ ಎಂಟರ್ಟೈನ್ಮೆಂಟ್ ಎಲ್ಲ ತೊಗೊಂಡ್ರೆ ಮಣ್ಣಿಗೆ ತಾಕು ಬದನೆಕಾಯಿ ಅಂತಾರೆ. ಅದಕ್ಕೆ ಪ್ರತಿಯೊಬ್ಬರು ತಿಳ್ಕೊಳ್ಳಿ, ಈಶ್ವರನಿಗೆ ನೀವೇ ನಿಮ್ಮ ಮನೇಲಿ ಆ ಯಾಮದಲ್ಲಿ ಕನಿಷ್ಠ ಪಕ್ಷ ಅಭಿಷೇಕ ನೀವೇ ಮಾಡಿ, ಪುಟಾಣಿ ಕಲ್ಲಲ್ಲಿ. ಆಮೇಲೆ ಇಲ್ಲಿ ವಿಧವೆ ಅನ್ನೋದು
ಯಜಮಾನರಿಲ್ದಿದ್ದವರು ಅನ್ನೋದು, ಮಕ್ಕಳಿಲ್ದಿದ್ದವರು, ನನಗೆ ಕಷ್ಟ ಇದೆ, ಯಾರು ಏನು ಅನ್ಕೋಬೇಡಿ. ಒಂದು ತುಳಸಿ ಕಟ್ಟೆಯಲ್ಲಿ ಒಂದು ಲಿಂಗವನ್ನು ಇಟ್ಟು ಆ ಲಿಂಗದಲ್ಲಿ ನೀರನ್ನು ಹಾಕಿ ಹಸುವಿನ ಹಾಲು ತೊಗೊಂಬಂದು ರೆಡಿಯಾಗಿ ಇಟ್ಕೊಂಡು ಆ ಯಾಮದಲ್ಲಿ 4 ಯಾಮದಲ್ಲಿ ಒಂದು ಅಭಿಷೇಕವನ್ನಾದರೂ ನೀವೇ ಮನೆಯಲ್ಲಿ ಮಾಡೋದು ಸಾಕಂತೆ ಇಷ್ಟಾರ್ಥ ಫಲಸಿದ್ಧಿಯನ್ನು ಕೊಡ್ತಾನೆ ಈಶ್ವರ. ಆಮೇಲೆ ಯದ್ಭಾವಂ ತದ್ಭವತಿ, ನೀವೆಲ್ಲ ಆಮೇಲೆ ತಿಳ್ಕೊಳ್ಳಿ, ಆಡಂಬರಕ್ಕೋಸ್ಕರ ಭಗವಂತ ಒಳ್ಳೆಯಲ್ಲ. ಇಡೀ ಜಗತ್ತಲ್ಲಿ ಎಲ್ಲ ದೇವರಿಗಿಂತ ಬಂಬೋಲೆನಾಥ ತುಂಬ ಎಳೆ ಮಗು ಇದ್ದಂಗೆ ಎಷ್ಟು ಬೇಗ ಒಲಿತಾನೆ ಶ್ವೇತ ಅವನು ಅಂದರೆ, ತಕ್ಷಣ ಒಲೆಯವನು ಅಂದರೆ ಪರಮೇಶ್ವರ ಒಬ್ಬನೇ. ಆದರೆ ಏನು ಹೇಳುತ್ತೆ, ಅವನ್ನ ನೋಡ್ತಾ 2 ಕಣ್ಣಲ್ಲಿ ನೀರು ಹಾಕಿ ಅಂತಾನೆ. ಆಮೇಲೆ ತಿಳ್ಕೊಳ್ಳಿ, ಈಶ್ವರನಿಗೆ 50 ಅಡಿ ಹಾವು ವಾಸುಕಿ ಇರ್ತಾನಂತೆ. ಎಷ್ಟೋ 50 ಅಡಿ. ಅಂಥ 50 ಅಡಿನ ಅವನು ಭುಜದ ಮೇಲೆ ಹಾಕೊಂಡ್ರೆ ಈಶ್ವರ ಎಷ್ಟು ದೊಡ್ಡದಾಗಿರ್ತಾನೆ ಲೆಕ್ಕ ಹಾಕೊಳ್ಳಿ. ಇಂಥ ಈಶ್ವರನ್ನ ಆ 50 ಅಡಿ ಹಾವನ್ನ ಇಬ್ಬರನ್ನೂ ಹೊತ್ಕೊಳ್ಳೋ ನಂದೀಶ್ವರ ಎಷ್ಟು ಬೃಹದಾಕಾರದಲ್ಲಿರ್ತಾನೆ. ಅದಕ್ಕೆ ನಂದೀಶ್ವರನಿಗೆ ಈಶ್ವರನಿಗೆ ಮಧ್ಯ ಬರಬೇಡಿ. ಯಾವತ್ತು ಈಶ್ವರನ ದೇವಸ್ಥಾನದಲ್ಲಿ ಹೋದಾಗ ನಂದೀಶ್ವರನಿಗೆ ಈಶ್ವರನಿಗೆ ಮಧ್ಯ ಬರಬೇಡಿ. ಅವನಷ್ಟು ಭಕ್ತ ಇಡೀ ಜಗತ್ತಲ್ಲಿಲ್ಲ. ಆಂಜನೇಯನಂತ ಪರಮಭಕ್ತ ಇನ್ನೊಬ್ಬನಿಲ್ಲ. ರಾವಣನಷ್ಟ ಮಹಾವೀರ ಭಕ್ತ ಇನ್ನೊಬ್ಬರಿಲ್ಲ. ಇವತ್ತಿಗೂ ಏನು ಹೇಳುತ್ತೆ ಅಂದರೆ, ಜ್ಞಾಪಕ ಇಟ್ಕೊಳ್ಳಿ, ರಾವಣ ಎಷ್ಟು ಭಕ್ತಿ ಅಂದರೆ ಕೈಲಾಸವನ್ನು ಅಲ್ಲಾಡಿಸ್ತಾನಂತೆ. ಪರಮೇಶ್ವರ ಏನು ಕಷ್ಟ ನಾನು ಮಾಡಿದ್ದು, ಆತ್ಮಲಿಂಗ ಕೊಟ್ಬಿಟ್ಟು ನನಗೆ ವಾಪಸ್ ಇಸ್ಕೊಂಡ್ಬಿಟ್ಟು ಯಾರ ಕೈಲೋ ಹೊಟ್ಬಿಟ್ಟು ಅಂತ ಒದ್ದಾಡ್ತಾ ಇದ್ದಂತೆ. ತಲೆಯನ್ನು ಒಂದೊಂದಾಗಿ ಕತ್ತರಿಸ್ಕೊತಾನಂತೆ, ಎಲ್ಲ ತಲೆ ಇಟ್ಬಿಡ್ತಾನೆ. ತದನಂತರವೂ ಅವನು ಭಕ್ತಿ ಇನ್ನೂ ವಿಶೇಷವಾಗಿ ಪರಮೇಶ್ವರ ಬಂದಿಲ್ಲ ಅಂತಾಗ ಏನು ಮಾಡ್ತಾನೆ, ಆಗ ತನ್ನಲ್ಲಿ ಒಳಗಡೆ ಇರೋ ಕರುಳನ್ನು ಕಿತ್ತುಬಿಟ್ಟು ಏನು ಶ್ವೇತ ಹೊರಗಡೆ ಹಿಂಗೆ ತೆಗೆದುಬಿಟ್ಟು 12 ಸ್ಟ್ರಿಂಗ್ ಗಿಟಾರ್ ಇಲ್ವ, 12 ಸ್ಟ್ರಿಂಗ್ ಗಿಟಾರ್ ಅಂತ ಇಂಗ್ಲೀಷಲ್ಲಿದೆ, ಭಾಳ ವಿಶೇಷ. 12 ತಂತಿಗಳನ್ನು ಮಾಡ್ಕೊತಾನೆ. ಏಕನಾಡಿ ಮಾಡಿಕೊಂಡು ಆ ನೋವಿನಲ್ಲಿ ನಿತ್ಯಾತ್ಮನ್ ಅಂದರೆ ಆ ನೋವಲ್ಲಿ ಹಾಡಿರೋದೇ ಸಾಮವೇದ. 4 ವೇದಗಳಲ್ಲಿ ಏಕವೇದ ಸೃಷ್ಟಿ ಮಾಡಿರತಕ್ಕಂಥ ಒಬ್ಬನೇ ಒಬ್ಬನು ಅಂದರೆ ಇಡೀ ಜಗತ್ತಲ್ಲಿ ಬ್ರಾಹ್ಮಣ ಕುಲ ಯಾರಾದರೂ ಪೂಜೆ ಮಾಡಬೇಕು ಅಂದರೆ ಮಹಾರಾವಣ. ಅಂಥ ಶಿವಭಕ್ತನ ಜಗತ್ತಲ್ಲಿ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈಶ್ವರನಿಗೆ ಶಿವಾಯ ವಿಷ್ಣು ರೂಪಾಯ ವಿಷ್ಣುಷ್ಕ ಹೃದಯಂ ಶಿವ ಇಬ್ಬರನ್ನೂ ದರ್ಶನ ಮಾಡೋನು ರಾವಣ ಒಬ್ಬನೇ ಅಂತ ಹೇಳ್ತಾನೆ. ಅದಕ್ಕೆ ಇವತ್ತಿಗೂ ಉಜ್ಜಯಿನಿ ಮಹಾಕಾಳೇಶ್ವರ ರಾವಣೇಶ್ವರನ ಮೇಲೆ ಈಶ್ವರನ ಹೊತ್ಕೊತಾರೆ. ರಾಮೇಶ್ವರದಲ್ಲಿ ಈಶ್ವರನಿಗೆ ವಿಶೇಷವಾಗಿ ಕೊಡ್ತಾರೆ. ಶ್ರೀಶೈಲ ರಾವಣನ ಮೇಲೆ ಈಶ್ವರನ ಇಟ್ಟು ಉತ್ಸವವನ್ನು ಮಾಡ್ತಕ್ಕಂಥದ್ದು ಈ ಶಿವರಾತ್ರಿ ದಿವಸ. ಅದಕ್ಕೆ ರಾವಣನಿಗೂ ಒಂದು ಸ್ಥಾನ ಮಾನ ಗೌರವ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಪರಮಭಕ್ತ ಆಗಿರ್ತಕ್ಕಂಥವ್ರು ಎಲ್ಲ ದೈತ್ಯರೇ. ನೀವು ಯಾರ ರಾಕ್ಷಸ ನೋಡೋ ಎಲ್ಲರೂ ಶಿವಭಕ್ತರೇ. ಯಾವ ರಾಕ್ಷಸರು ನೋಡೋ ಪಾಪ ಅವನು ಈಶ್ವರ ಕೊಟ್ಬಿಡ್ತಾನೆ, ತದಾಸ್ತು ಅಂದ್ಬಿಡ್ತಾನೆ. ಪಾಪ ವಿಷ್ಣು ಹೋಗ್ಬಿಟ್ಟು ಎಲ್ಲರನ್ನೂ ಸರಿ ಮಾಡಬರ್ಬೇಕು. ಅದಕ್ಕೆ ಹೇಳೋದು, ಅನಂತಹೇನಾಗಿರ್ತಕ್ಕಂಥವನು ಪರಮಾತ್ಮ ಇಡೀ ಜಗತ್ತನ್ನು ಹೊತ್ತಿರೋದು ಆದಿಶೇಷನಾಗಿರ್ತಕ್ಕಂಥ ಶೇಷನಾಗ. ಅದರ ಮೇಲೆ 14 ಲೋಕ ಇರತಕ್ಕಂಥದ್ದು. ಆತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಮಹಾತಳ ಪಾತಾಳ ಇಷ್ಟು ಲೋಕಗಳ ಮೇಲ್ಗಡೆ ಓಂ ಭೂಹು ಓಂ ಭುವಃ ಓಂ ಸುವಃ ಓಂ ಮಹಾಹ ಜನಃ ತಪಃ ಓಂ ಸತ್ಯಂ ಸತ್ಯಲೋಕ ಬ್ರಹ್ಮಲೋಕದವರೆಗೂ ಇರತಕ್ಕಂಥ 14ನ ಬ್ರಹ್ಮಲೋಕ. ಅದಕ್ಕೆ ಬ್ರಹ್ಮಾಂಡ ಅಂತ ಕರೆಯೋದು. ಅದಕ್ಕೆ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮೊದಲಿಂದ ನಾನು ಕಾರ್ಯಕ್ರಮದ ಹೆಸರು ಏನಕ್ಕಿಟ್ಟೆ ಅಂದರೆ ಇದೇ ಬ್ರಹ್ಮಾಂಡ ಅಂತ ಇಟ್ಟಿದ್ದು. ಇವತ್ತವರೆಗೂ ಬ್ರಹ್ಮಾಂಡ ಗುರುಗಳು ಅಂತ ಹೇಳ್ತಾರೆ ಹೊರತು ನಮ್ಮ ಹೆಸರು ಗೊತ್ತಿಲ್ಲದೆ ಜಗತ್ತೆಲ್ಲ ನಡೀತಾ ಇದೆ. ಇರಲಿ, ಆದರೂ ವಿಶೇಷ ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಯಾವತ್ತೂ ಶಿವರಾತ್ರಿ ದಿವಸ ಗಂಡ ಹೆಂಡತಿ ಮಕ್ಕಳು ಬೆಳಗ್ಗೆ ಬೇಗೆದ್ದು ಒಂದು ನಮಸ್ಕಾರವನ್ನು ಮಾಡಿ ಸಾಕ್ಷಾತ್ ಆ ಕುಟುಂಬ ಸಮೇತ ಸಾಯಂಕಾಲ ಎಲ್ಲರೂ ಕೈ ಹಿಡ್ಕೊಂಡು ಕುಟುಂಬ ಸಮೇತ ಈಶ್ವರ ದೇವಸ್ಥಾನಕ್ಕೆ 5 ದೇವಸ್ಥಾನಗಳ ದರ್ಶನ ಮಾಡಿ ಪರಮಾತ್ಮನಿಗೆ ಇವತ್ತು ಬಿಲ್ಪತ್ರೆ ಒಂದು ಕೊಟ್ಟರೆ ಸಾಕಂತೆ. ಅನಾಥರಿಗೆ ಹೋಗ್ಬಿಟ್ಟು ಕೈಕಾಲು ಒತ್ತಿದ್ರೆ ಸಾಕಂತೆ. ಹಸುಗೆ ಒಂದು ಮೇವು ಹಾಕಿದ್ರೆ ಸಾಕಂತೆ. ತಂದೆ ತಾಯಿನ ನೋಡಿಕೊಂಡು ಪಾದಪೂಜೆಯನ್ನು ಮಾಡಿದ್ರೆ ಸಾಕಂತೆ. ಭಸ್ಮಾಂತಕಂ ಇದಂ ಶರೀರಂ, ಈಶ್ವರನ ಭಸ್ಮವನ್ನು ಹಚ್ಕೊಂಡ್ರೆ ಸಾಕಂತೆ ಸರ್ವವ್ಯಾಧಿ ಗುಣ ಆಗುತ್ತೆ. ಆಮೇಲೆ ಯಾರಿಗೆ ಮುಕ್ತಿ ಮೋಕ್ಷ ಮಾರ್ಗವನ್ನು ಕಳಿಸ್ಬೇಕು ಅಂಥವ್ರಿಗೆ ಪರಿವರ್ತನೆ. ಅದಕ್ಕೆ ಹೇಳುತ್ತೆ, ಅದಕ್ಕೆ ನೀಲಾಂಬರಂ ನೀಲವಪುಹು ಕಿರೀಟಿ ಗೃದ್ರ ಸ್ಥಿತಿಶ್ಚಾಪಕರೋ ಧನುಷ್ಮಾನ್ ಚತುರ್ಭುಜ ಸುತಃ ಸರ್ವಸುತಃ ಪ್ರಾರ್ಥಃ ಸರ್ವಂ ಮುಕ್ತಿ ಮಾರ್ಗ. ಯಾರದೋ ಸಾಕ್ಷಾತ್ ಆ ಬೇವಿನ ಮರ ಅಲ್ಲ, ಬನ್ನಿ ಮರದ ಕೆಳಗೆ ಈ ಮಂತ್ರವನ್ನು ಯಾರು ಹೇಳಿ ಆ ಮೋಕ್ಷಕ್ಕೆ ಕಳಿಸ್ಬೇಕು ಅನ್ನೋರನ್ನೇ ಇದನ್ನು ಬಿಲ್ಪತ್ರೆ ನೀರಲ್ಲಿ ಹಾಕಿಟ್ರೆ ಆ ನೀರನ್ನ ಇವ್ರಿಗೆ ಅಕಸ್ಮಾತ್ ಬೆಡ್ಡಾಗಿರೋ ಕುಡಿಸಿದ್ರೆ ಅವ್ರಿಗೆ ಮುಕ್ತಿ ಮೋಕ್ಷ ಅತಿ ಶೀಘ್ರದಲ್ಲಿ ಪ್ರಾಪ್ತಿ ಆಗುತ್ತೆ. ಇದು ಕೂಡ ಸತ್ಯ. ಅದಕ್ಕೆ ಶಿವರಾತ್ರಿಯಲ್ಲಿ ಜಾಗರಣೆ ಮಾಡಿದವ್ರಿಗೆ ಫಲ ಏನು ಅಂದರೆ, ಮರುದಿವಸ ಜ್ಞಾಪಕ ಇಟ್ಕೊಳ್ಳಿ, ಇವತ್ತೇ ರಾತ್ರಿನ ಮಲ್ಯ ಮಾಡ್ಕೊಳ್ಳೋದಲ್ಲ, ಮರುದಿವಸ ಚಂದ್ರ ದರ್ಶನ ಮಾಡಬೇಕು. ಬೆಳಗ್ಗೆ ಊಟ ಉಪಚಾರಗಳು ಏನು ಮಾಡಿರ್ತೀರ ಅಂದರೆ ಅನ್ನದ ಮಾಡಬಾರ್ದು, ಎಲ್ಲ ನೈವೇದ್ಯಗಳನ್ನು ಮಾಡಿ ಫಲಸ್ತಾಂಬೂಲಂ ಸಮರ್ಪಣೆ ಮಾಡಿ ಮಧ್ಯಾಹ್ನದ ಮೇಲೆ ಎತ್ಕೊಂಡು ಹೋಗ್ಬಿಟ್ಟು ಯಾವ್ದಾದ್ರು ಮುನೀಶ್ವರ, ಇಡೀ ಜಗತ್ತಲ್ಲಿ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಇವರು 7 ಜನ ಅಕ್ಕಂಗಿರು ಭೂಲೋಕಕ್ಕೆ ಬರ್ತಾರೆ. ಇವ್ರನ್ನ ನೋಡಕ್ಕೆ ಮಹಾಮುನೀಶ್ವರ ಮುನಿಯಾಗಿ ಬರ್ತಾನೆ ಈಶ್ವರ. ಅದಕ್ಕೆ ಅವನಿಗೆ ಇವತ್ತು ನಾವು ತಿರುಪಾವೈ ಸೇವೆ ಅಂತ ತಿರುಪತಿಯಲ್ಲಿ ಮಾಡ್ತಾರೆ. ಅದು ಪ್ರತಿ ಗುರುವಾರ ಜ್ಞಾಪಕ ಇಟ್ಕೊಳ್ಳಿ. ತಿರುಪಾವಡೆ ಸೇವೆ ಅಂದರೆ ಅಕ್ಕ ತಂಗಿಯರನ್ನ ವಿಷ್ಣು ನೋಡ್ತಾನೆ, ಶಿವರಾತ್ರಿಯ ದಿವಸ ಮುನೀಶ್ವರ ನೋಡ್ತಾನೆ. ಅದಕ್ಕೆ ಮುನೀಶ್ವರನ ಮಕ್ಕಳಿಗೆ ಕಾಪಾಡ ದೇವರು 7 ಜನ ಅಕ್ಕ ತಂಗಿಯರಿಗೆ ವಿಶೇಷವಾಗಿ ಇರ್ತಕ್ಕಂಥದ್ದೇ ಮುನೀಶ್ವರ, ಅವನೇ ಈಶ್ವರ. ಅಂತ ಒಂದು ಈಶ್ವರನಿಗೆ ನೈವೇದ್ಯ ಮೊಸರನ್ನ ತುಂಬಾ ಇಷ್ಟ. ಇದೆಲ್ಲ ನೈವೇದ್ಯ ಮಾಡಿದ ಮೇಲೆ ಅವನಿಗೆ ಇವತ್ತು ಸ್ಮರಣೆ ಮಾಡಿದ್ರೆ ಅಕ್ಕ ತಂಗಿರಿಗೋಸ್ಕರ ಬಂದವನಿಗೆ ಅವನಿಗೆ ಜ್ಞಾನ ಸಮರ್ಪಣೆಯನ್ನು ಮಾಡಿದ್ರೆ ವಿಶೇಷತೆ.
ರೆಡ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.